ಎತ್ತರ ಏರುತ್ತಾ ಬರುವ ದಟ್ಟ ಅಲೆಗಳು, ಎದೆ ಝಲ್ಲೆನಿಸುವ ಏರುಪೇರು, ನೀಲಸಾಗರದ ಆಚೆಯಿಂದ ವೇಗವಾಗಿ ಬೀಸುವ ಗಾಳಿಯ ರಭಸ. ಈ ಸವಾಲುಗಳೊಂದಿಗೆ ಏಳುತ್ತಾ ಬೀಳುತ್ತಾ, ಕೆಲವೊಮ್ಮೆ ನಿಲ್ಲುತ್ತಾ, ಪರಸ್ಪರ ಸೆಣಸುತ್ತಾ ಅಲೆಗಳ ಜೊತೆ ಸರಸವಾಡ್ತಾ ಇದ್ದ ಸರ್ಫರ್ಗಳು. ಈ ರೋಮಾಂಚಕಾರಿ ಲೀಲೆಯನ್ನು ಕಂಡು ಸಂಭ್ರಮಿಸ್ತಾ ಇದ್ದ ಪ್ರೇಕ್ಷಕರು. ಮಂಗಳೂರಿನ ತಣ್ಣೀರುಬಾವಿ ಬ್ಲೂ ಫ್ಲಾಗ್ ಬೀಚ್ನ ಕಡಲ ತೀರದಲ್ಲಿ ಶುಕ್ರವಾರದಿಂದ ಭಾನುವಾರದವರೆಗೆ ನಡೆದ ರಾಷ್ಟ್ರೀಯ ಸರ್ಫಿಂಗ್ ಚಾಂಪಿಯನ್ಶಿಪ್ನಲ್ಲಿ ಈ ಸುಂದರ ದೃಶ್ಯ ಕಾಣಿಸಿತು. ನಾವು ಬೇರೆ ಬೇರೆ ಕ್ರೀಡೆಯಲ್ಲಿ ವಾಲಿಬಾಲ್ ಆಗಲಿ, ಕಬಡ್ಡಿ, ಕ್ರಿಕೆಟ್ ಎಲ್ಲ ನಾವು ಆಡ್ತಿದ್ದೆ. ಆದರೆ ಇಷ್ಟು ನಮಗೆ ಪೋಸ್ಟ್ ಬೆಲ್ಟ್ ಇರುವಾಗ ನಾವು ಇಂಥ ಒಂದು ಸಾಹಸಮಯವಾದ ನಮ್ಮದು ನೀರಲ್ಲಿ ಆಡುವಂಥ ಸರ್ಫಿಂಗ್ ಕ್ರೀಡೆಯು ನಿಜವಾಗಿ ಇದಕ್ಕೆ ನಾವು ಕ್ರೀಡಾ ಇಲಾಖೆ ಸಂಪೂರ್ಣ ಸಹಕಾರ ಕೊಡ್ತಾ ಉಂಟು. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಯುವಜನತೆ ಈ ಒಂದು ಕ್ರೀಡೆಯನ್ನು ಬಳಸಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಲು ತುಂಬಾ ಅವಕಾಶ ಸಿಗ್ತದೆ ಹೇಳ್ತೇನೆ. ಈ ಸಲ ಇದು ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಅಂದ್ರೆ ಇದು ನಮ್ಮ ಏಷ್ಯನ್ ಗೇಮ್ಸ್ಗೆ ಇದಕ್ಕೊಂಥರ ತುಂಬಾ ಇಂಪಾರ್ಟೆಂಟ್ ಕ್ವಾಲಿಫಿಕೇಶನ್ ಇದಕ್ಕೆ. ಸೊ ಇಲ್ಲಿ ಯಾರು ಟಾಪ್ ಇದ್ರಲ್ಲಿ ಬರ್ತಾರೆ, ನಮ್ಮ ಲಾಸ್ಟ್ ಇವೆಂಟ್ ಮತ್ತೆ ಈ ಇವೆಂಟ್ ಕೌಂಟ್ ಮಾಡಿದ್ದಾರೆ ರ್ಯಾಂಕಿಂಗ್ಸ್ ಅಲ್ಲಿ, they get selected for the Asian Games, one of the importantly. So ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಟಾಪ್ ಸರ್ಫರ್ಸ್ ಇಂಡಿಯಾದಿಂದ ಆಲ್ಮೋಸ್ಟ್ ಎಲ್ಲ ರಾಜ್ಯದಿಂದನೂ ಬಂದಿದ್ದಾರೆ. ಭಾರತ ಸರ್ಫಿಂಗ್ ಫೆಡರೇಷನ್, ಮಂತ್ರ ಸರ್ಫ್ ಕ್ಲಬ್ ಮತ್ತು ಸರ್ಫಿಂಗ್ ಸ್ವಾಮಿ ಫೌಂಡೇಶನ್ ಸಹಯೋಗದಲ್ಲಿ ಆಯೋಜಿಸಿದ NNPA ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಚಾಂಪಿಯನ್ಶಿಪ್ನ 18 ವರ್ಷದೊಳಗಿನ ಬಾಲಕರ ವಿಭಾಗದಲ್ಲಿ ಸರ್ಫಿಂಗ್ ಸ್ವಾಮಿ ಫೌಂಡೇಶನ್ನ ಪ್ರದೀಪ್ ಪೂಜಾರ್ ಪ್ರಶಸ್ತಿ ಗೆದ್ದು ರಾಷ್ಟ್ರಮಟ್ಟದ ಮೊದಲ ಟ್ರೋಫಿಯೊಂದಿಗೆ ಸಂಭ್ರಮಿಸಿದರು. ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕಕ್ಕೆ ಏಕೈಕ ಪ್ರಶಸ್ತಿಯ ಕೊಡುಗೆ ನೀಡಿದರು. ತಮಿಳುನಾಡಿನ ಕಮಲಿ ಮೂರ್ತಿ ಮಹಿಳೆಯರ ಓಪನ್ ಮತ್ತು 18 ವರ್ಷದೊಳಗಿನವರ ವಿಭಾಗದಲ್ಲಿ ಈ ಬಾರಿಯೂ ಪ್ರಶಸ್ತಿ ಗೆದ್ದು ಬೀಗಿದ್ರು. ಪುರುಷರ ವಿಭಾಗದಲ್ಲಿ ತಮಿಳುನಾಡಿನ ಕಿಶೋರ್ ಕುಮಾರ್ ಮೊದಲಿಗರಾದರು. ಕನ್ನಡಿಗ ಏಷ್ಯನ್ ಸರ್ಫಿಂಗ್ ಚಾಂಪಿಯನ್ಶಿಪ್ನ ಪದಕ ವಿಜೇತ ರಮೇಶ್ ಬೂದಿಹಾಳ 2ನೇ ಸ್ಥಾನ ಪಡೆದರು. ಮಂಗಳೂರಿನ ಸಾನ್ವಿ ಹೆಗ್ಡೆ ಮತ್ತು ಆದ್ಯಾ ಸಿಂಗ್ 18 ವರ್ಷದೊಳಗಿನ ಬಾಲಕಿಯರ ವಿಭಾಗದಲ್ಲಿ ಕ್ರಮವಾಗಿ 2 ಮತ್ತು 3ನೇ ಸ್ಥಾನ ಗಳಿಸಿದ್ರು. ಆದ್ಯಾ ಸಿಂಗ್ 14 ವರ್ಷದೊಳಗಿನವರ ವಿಭಾಗದ ಕಂಚು ಗೆದ್ರು. ನಾನು ಆಲ್ಮೋಸ್ಟ್ ಎಲ್ಲ ಕಾಂಪಿಟೇಷನ್ ಅಲ್ಲಿ ಸೆಕೆಂಡ್ ಪ್ಲೇಸ್, ಆಮೇಲೆ ರೀಸೆಂಟ್ ಆಗಿ ಫಸ್ಟ್ ಪ್ಲೇಸ್ ಗ್ರಾಮ್ ಪೆಟ್ರೋಲ್ ಅಲ್ಲಿ ಸಿಕ್ತು. ಮಹಾಬ್ಸ್ ಮತ್ತೆ ಮ್ಯಾಂಗ್ಳೂರಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ. ಮೋಸ್ಟ್ಲಿ ಮಹಾಬಲಿಪುರಂ ಪಾಯಿಂಟ್ ಬ್ರೇಕ್, ಸೊ ಅಲ್ಲಿ ರೈಟ್ ಹ್ಯಾಂಡ್ ವೇವ್ ತುಂಬಾ ಚೆನ್ನಾಗಿ ಬರುತ್ತೆ. ವರ್ಕಲ ಲೆಫ್ಟ್ ಹ್ಯಾಂಡ್, ಆಮೇಲೆ ಕೋವಲಾಂಗುನು ಫಾಸ್ಟ್ ಇದೆ ಸ್ವಲ್ಪ. ಇಲ್ಲಿ ಮಂಗಳೂರಲ್ಲಿ ಬೇರೆ ಸ್ಪಾಟ್ ಗಳಿಂದ ಸ್ವಲ್ಪ ಫಾಸ್ಟ್ ಇದೆ, ಸ್ವಲ್ಪ ಕ್ಲೋಸ್ ಔಟ್ ಇದೆ, ಬಟ್ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿ ಬ್ರೇಕ್ ಆಗ್ತಾ ಇದೆ. ನಾನು ಫಸ್ಟ್ ಶುರು ಮಾಡಿದಾಗ ಸರ್ಫಿಂಗ್ ನಂಗೆ ಮುಂಚೆನು ಬ್ಯಾಲೆನ್ಸ್ ಬರಿಲ್ಲ, ಅದು ಬರಿಲ್ಲ, ಇದು ಬರಿಲ್ಲ, ಸೊ ತುಂಬಾ ಡಿಮೋಟಿವೇಟ್ ಆಗ್ತಾ ಇದೆ. ಆಮೇಲೆ ತುಂಬಾ ಕಂಪ್ಲೀಟ್ ಫೋಕಸ್ ಅಷ್ಟಿರ್ಲಿಲ್ಲ ಸರ್ಫಿಂಗ್ ಇಂದ ಮುಂಚೆ. ಬಟ್ ಈಗ 2 ವರ್ಷದಿಂದ ಸರ್ಫ್ ಮಾಡಾದ್ಮೇಲೆ ಫೋಕಸ್ ಜಾಸ್ತಿ ಇದೆ, ಕಾನ್ಸಂಟ್ರೇಷನ್ ಜಾಸ್ತಿ ಇದೆ, ಫಿಟ್ನೆಸ್ ಅಂತೂ ಇನ್ನ ಜಾಸ್ತಿ ಇಂಪ್ರೂವ್ ಆಗಿದೆ. ವೆನ್ ಇಟ್ ಕಮ್ಸ್ ಟು ನ್ಯೂಟ್ರಿಷನ್ ಅದು ತುಂಬಾ ಮುಖ್ಯ ಆಗಿದೆ. ಆಮೇಲೆ ಸ್ಲೀಪ್ ಸ್ಕೆಡ್ಯೂಲ್ ಅಂತ ಹೇಳ್ತಾರಲ್ಲ ಈ ನಡುವೆ, ಅದು ತುಂಬಾ ಜಾಸ್ತಿ ಇಂಪ್ರೂವ್ ಆಗಿದೆ. ಶಾರ್ಟ್ ಬೋರ್ಡ್ ಸರ್ಫಿಂಗ್ ಈ ಬಾರಿ ಏಷ್ಯನ್ ಗೇಮ್ಸ್ನಲ್ಲಿ ಪಾದಾರ್ಪಣೆ ಮಾಡಲಿದೆ. ಹೀಗಾಗಿ ಸೆಪ್ಟೆಂಬರ್ 19ರಿಂದ ಜಪಾನ್ನಲ್ಲಿ ನಡೆಯಲಿರುವ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸುವ ಅವಕಾಶಕ್ಕಾಗಿ ಭಾರೀ ಪೈಪೋಟಿ ಏರ್ಪಟ್ಟಿತ್ತು. ಪೂರ್ವ ತೀರದ ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ ಮತ್ತು ಪಶ್ಚಿಮದ ಕರ್ನಾಟಕ, ಕೇರಳ, ಗೋವಾದ 80ರಷ್ಟು ಸರ್ಫರ್ಗಳು ಸರ್ಫಿಂಗ್ ಮತ್ತು SUP ವಿಭಾಗಗಳಲ್ಲಿ ಬೋರ್ಡ್ ಮೇಲೆ ಸಾಹಸ ಮೆರೆದರು. ಕಾಂಪಿಟೇಷನ್ಗೆ ಬಂದಿರೋರೆಲ್ಲ ಬೇರೆ ಸ್ಟೇಟಿಂದ ಬಂದಿದ್ದಾರೆ. ಕರ್ನಾಟಕ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ ಆ್ಯಂಡ್ ಫರ್ದರ್ ಡಿಫ್ರೆಂಟ್ ಸ್ಟೇಟಿಂದ. ಸೊ ಇದೊಂದು ಕ್ವಾಲಿಫೈ ರೌಂಡು ಫಾರ್ ಏಷ್ಯನ್ ಚಾಂಪಿಯನ್ಶಿಪ್ಗೆ. ಮಂಗಳೂರಿನಲ್ಲಿ ಮುಂಗಾರು ಪೂರ್ವದಲ್ಲಿ ಅಲೆಗಳ ಅಬ್ಬರ ಬಲಯುತ ಮತ್ತು ದೊಡ್ಡ ಗಾತ್ರದಲ್ಲಿರುತ್ತವೆ ಮತ್ತು ಸವಾಲೊಡ್ಡತ್ವೆ. ಈ ಸನ್ನಿವೇಶ ಸರ್ಫಿಂಗ್ಗೆ ತುಂಬಾ ಸೂಕ್ತ. ಹಾಗಾಗಿ ಈ ಬಾರಿ ತಣ್ಣೀರುಬಾವಿ ಕಡಲ ಕಿನಾರೆಯಲ್ಲಿ ಆಯೋಜಿಸಿದ್ದ ಸರ್ಫಿಂಗ್ ಚಾಂಪಿಯನ್ಶಿಪ್ ಅದ್ಧೂರಿಯಾಗಿ ನೆರವೇರಿತು.